ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋ ಬಂದು ಕಂಪ್ಲೀಟ್ ನನ್ನ ಸೀಮಂತದ ವಿಡಿಯೋ ಆಗಿರುತ್ತೆ. ಇದು ಸೀಮಂತದ ಹಿಂದಿನ ದಿನ ನಾವೇನೇನು ಮಾಡ್ತಾಯಿದ್ವಿ ಅಂತ ಹೇಳಿ. ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಕರ್ಜಿಕಾಯಿ ಮಾಡ್ತಾಯಿದ್ದಾರೆ. ಇವರು ಅನಿತಕ್ಕ ಅಂತ ಹೇಳಿ ನನ್ನ ಕಸಿನ್ ಸಿಸ್ಟರು. ನಮ್ಮ ಅಮ್ಮನಿಗೆ ಒಬ್ಬರಿಗೆ ಎಲ್ಲ ತಿಂಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವರು ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದರು. ಆಮೇಲೆ ತಿಂಡಿ ಏನೇನು ಮಾಡಿದರು ಅಂದರೆ ಕರ್ಜಿಕಾಯಿ, ಬಾದಾಮ್ ಪೂರಿ, ರವೆ ಉಂಡೆ, ಆಮೇಲೆ ಚಕ್ಲಿ, ಇನ್ನೂ ಏನೇನೋ ಮಾಡಿದರು. ಅದೆಲ್ಲ ನಾನು ನೋಡೂ ಇಲ್ಲ. ನಾನು ಕಂಪ್ಲೀಟ್ ಬ್ಯುಸಿ ಇದ್ದೆ, ಹಾಗಾಗಿ ನಾನು ನೋಡಿಲ್ಲ ಏನೇನು ಮಾಡಿದರು ಅಂತ ಹೇಳಿ. ಆಮೇಲೆ ಫಂಕ್ಷನ್ ಬಂದು ಮನೆಯಲ್ಲೇ ಮಾಡಿದ್ರಿಂದ ನಾವು ಯಾರಿಗೂ ಡೆಕೋರೇಷನ್ಗೆ ಹೊರ್ಗಡೆಯಿಂದ ಹೇಳಿರಲಿಲ್ಲ. ನಾವೇ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ನಾಗರಾಜ್ ಎಲ್ಲರೂ ಸೇರಿ ಅವರೇ ಡೆಕೋರೇಷನ್ ಮಾಡಿದರು. ಕೊನೆಗೆ ಡೆಕೋರೇಷನ್ ನೋಡಿ ಈ ಥರ ಬಂದಿದೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ನಾನು ಮತ್ತೆ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎಲ್ಲ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಈಗ ನಾನು ಹುಟ್ಟಿರೋ ಸೀರೆ ಬಂದು ನಮ್ಮ ಮಮ್ಮಿ ನನಗೆ ಸೀಮಂತ ಕೊಡಿಸಿರೋ ಸೀರೆ. ಆ್ಯಕ್ಚುಲಿ ಇದು ಸೀಮಂತದ ಸೀರೆ ಅಲ್ಲ, ಈ ಸೀರೆಯಿಂದ ಇನ್ನೊಂದು ಸ್ಟೋರಿ ಇದೆ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ. ಆಮೇಲೆ ಸ್ನಾನ ಎಲ್ಲ ಆದಮೇಲೆ ಅವರು ಹೊಸಲು ಪೂಜೆ ಮಾಡೋಕ್ಕೆ ಹೇಳಿದರು ನಮ್ಮಮ್ಮ ನನಗೆ. ಸೊ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಮತ್ತೆ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ಪೂಜೆ ಮಾಡಬೇಕಾದ್ರೆ ಮ್ಯಾಚ್ ಬಾಕ್ಸಲ್ಲಿ ಕಡ್ಡಿ ಇರಲಿಲ್ಲ ಅನಿಸುತ್ತೆ. ನಮ್ಮಮ್ಮನ ಕೇಳ್ತಾ ಇದ್ದೆ, ನಮ್ಮಮ್ಮ ತಂದು ಕೊಟ್ಟರು. ಆಮೇಲೆ ಎಲ್ಲರೂ ತುಂಬ ಬೇಗ ಬೇಗ ಮಾಡು, ದೇವಸ್ಥಾನಕ್ಕೆ ಹೋಗಬೇಕು, ಆಮೇಲೆ ಇನ್ನೂ ಟೈಮ್ ಬೇರೆ ಚೆನ್ನಾಗಿಲ್ಲ, ಬೇಗ ಕೂರಿಸ್ಬೇಕಂತ ಎಲ್ಲ ಹೇಳ್ತಾಯಿದ್ರು. ಎಲ್ಲರೂ ರೆಡಿ ಆಗೋಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು. ನನಗೂ ಆಲ್ರೆಡಿ ಮೇಕಪ್ ಆರ್ಟಿಸ್ಟ್ ಕಾಲ್ ಮಾಡಿದರು, ಬೇಗ ಬನ್ನಿ ರೆಡಿ ಮಾಡ್ತೀವಿ ಅಂತ ಹೇಳಿ. ನಾನು ನಮ್ಮ ಮನೆಗೆ ಬರೋಕ್ಕೆ ಹೇಳಿರಲಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಆಲ್ರೆಡಿ ತುಂಬ ಜನ ಇದ್ದರು. ಅವ್ರು ರೆಡಿಯಾಗಿ ಮತ್ತು ನನಗೆ ಅವ್ರು ರೆಡಿ ಮಾಡಬೇಕಾದ್ರೆ ಎಲ್ರಿಗೂ ರೆಡಿ ಆಗೋಕ್ಕೆ ಜಾಗ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಅವ್ರು ಮೇಕಪ್ ಆರ್ಟಿಸ್ಟ್ ಅವ್ರ ಮನೆಗೆ ಬರ್ತೀವಿ ಅಂತ ಹೇಳಿದ್ವಿ. ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಒಂದು ಒಳ್ಳೆಯ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ. ಅದೇನಂತ ಹೇಳಿದರೆ ಭಗವದ್ಗೀತೆ ಓದೋದು. ಈ ಭಗವದ್ಗೀತೆ ಬುಕ್ ಬಂದು ನನಗೆ ನಾಗರಾಜ್ ಗಿಫ್ಟ್ ಮಾಡಿದ್ದು. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲೇ ಗಿಫ್ಟ್ ಮಾಡಿದರು. ಆವಾಗಿಂದ ನನಗೆ ಎಷ್ಟಾಗುತ್ತೋ ಅಷ್ಟು, ಎಷ್ಟೊತ್ತು ಕೂತ್ಕೊಂಡು ಓದೋಕ್ಕಾಗುತ್ತೋ 1 ಪೇಜ್ ಆಗಿರ್ಬೋದು, 1.5 ಪೇಜ್ನ ಓದ್ತಾನೆ ಇರ್ತೀನಿ. ಅದಾದಮೇಲೆ ಇಲ್ಲಿ ನನಗೆ ಹೇರ್ನೆಲ್ಲ ಡ್ರೈ ಮಾಡೋಕ್ಕೋಸ್ಕರ ಇದು ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ನನಗೆ ನಾಗರಾಜ್ ಲೋಬಾನ್ ಆಗ್ತಾಯಿದ್ದಾರೆ. ಲೋಬಾನ್ ಅಂತಲೂ ಅಂತಾರೆ, ಇನ್ನೊಂದರಲ್ಲಿ ಸಾಂಬ್ರಾಣಿ ಹಾಕೋದು ಅಂತ ಕೂಡ ಹೇಳ್ತಾರೆ. ಮನೆಯಲ್ಲೆಲ್ಲ ನಾನು ಟೆಂಪಲ್ಗೆ ಹೊರಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೇನು ನಾನು ಟೆಂಪಲ್ಗೆ ಹೊರಟೆ. ನಮ್ಮ ಚಿಕ್ಕಪ್ಪವ್ರ ಕಾರಲ್ಲಿ ಹೋಗ್ತಾ ಇದ್ದೀನಿ, ಅವರೇ ಕರ್ಕೊಂಡು ಹೋಗ್ತಾ ಇರೋದು. ನಾನು, ನಮ್ಮ ಚಿಕ್ಕಪ್ಪ ಮತ್ತು ನಾಗರಾಜು, ಡೋನು, ನಾವು 4 ಜನ ಹೋಗಿದ್ವಿ. ಆ್ಯಕ್ಚುಲಿ ನನ್ನ ಸೀಮಂತ ಬಂದು ಸ್ಯಾಟರ್ಡೇ ಇದ್ದಿದ್ದರಿಂದ, ಆಮೇಲೆ ಟೈಮ್ ಕೂಡ ತುಂಬ ಕಡಿಮೆ ಇದ್ದಿದ್ದರಿಂದ ನಮ್ಮ ಮನೆ ಹತ್ರನೇ ಒಂದು ಹನುಮಾನ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿದ್ವಿ. ನಾವು ಆ್ಯಕ್ಚುಲಿ ತೇರ್ಮಲ್ಲೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದಿದ್ದು ಪ್ಲ್ಯಾನು. ಬಟ್ ತುಂಬ ಟೈಮ್ ಕಡಿಮೆ ಇರೋದ್ರಿಂದ ಇಲ್ಲೇ ಹೋಗ್ಬಿಟ್ಟು ದೇವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ಬಂದ್ವಿ. ಇದು ಬಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ನಾಗರಾಜ್ ಬಂದು ನನಗೆ ಗಂಡನ ಮನೆ ಸೀರೆ ಕೊಡ್ತಾ ಇದ್ದಾರೆ. ಇಷ್ಟೊತ್ತು ನಾನು ಹುಟ್ಟಿರೋದು ಬಂದು ತವ್ರ ಮನೆ ಸೀರೆ. ಈಗ ನಾನು ಈ ಸೀರೆ ತೊಗೊಂಡು ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗ್ತಾ ಇದ್ದೀನಿ ರೆಡಿ ಆಗೋಕ್ಕೆ. ನನಗೆ ಇಲ್ಲಿ ಮೋನಿಶಾ ಅಂತ ಹೇಳಿ ಮೇಕಪ್ ಆರ್ಟಿಸ್ಟ್ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಅವಳು ಇನ್ಸ್ಟಾಗ್ರಾಮ್ ಐಡಿನ ನಾನು ಇಲ್ಲಿ ನಿಮಗೆ ಹಾಕಿರ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಅವಳು ಬಂದು ನಿಮಗೆ ರೆಡಿ ಮಾಡ್ತಾಳೆ. ಅವಳು ತುಂಬ ಫ್ಲೆಕ್ಸಿಬಲ್ ಇದ್ದಾಳೆ, ಆಮೇಲೆ ತುಂಬ ಚಿಕ್ಕ ಹುಡುಗಿ. ಇಂಥವ್ರನ್ನ ನಾವು ಆ್ಯಕ್ಚುಲಿ ಎಂಕರೇಜ್ ಮಾಡಬೇಕು. ಅವಳದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ. ಈ ತಿಂಡಿಗಳೆಲ್ಲ ನೆನ್ನೆ ಪ್ರಿಪೇರ್ ಮಾಡ್ತಾ ಇದ್ದಲ್ಲ ಆ ತಿಂಡಿಗಳು. ಈ ಪ್ಲೇಟ್ಸ್ ಎಲ್ಲ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದೆ. 1 ಮಂತ್ ಬ್ಯಾಕೆ ತೊಗೊಂಡು ಬಂದಿದ್ದೆ ನಾನು ಇಲ್ಲಿಗೆ. ಈಗ ನಾಗರಾಜ್ ನನ್ನ ಕೂರಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ಸೀಮಂತದಲ್ಲಿ ಯಾವುದೇ ಏನೇ ಕಾರ್ಯ ಮಾಡಬೇಕಂದ್ರೂ ಫಸ್ಟು
ನಾಗರಾಜೇ ನಂಗೆ ಮಾಡಿದ್ದು. ಈಗಲೂ ಕೂಡ ಅವರೇ ಫಸ್ಟ್ ನನಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾರೆ. ಅದಾದಮೇಲೆ ನಮ್ಮಮ್ಮ ತವ್ರ ಮನೆ ಸೀರೆನ ಮತ್ತೆ ಮಡ್ಲಕ್ಕಿ ಕೊಡ್ತಾರೆ. ಬಳೆ ಹಾಕೋದಿರ್ಬೋದು, ಹೂವು ಮುಡಿಸೋದಿರ್ಬೋದು ಎಲ್ಲ ಫಸ್ಟ್ ನಾಗರಾಜೇ ಮಾಡೋದು. ನಾನು ಇಲ್ಲಿ ನಾಗರಾಜ್ಗೆ ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಇನ್ನೂ ಫೋಟೋ ಸ್ಟುಡಿಯೋದವ್ರು ಬಂದಿರಲಿಲ್ಲ. ಅದಕ್ಕೂ ಮುಂಚೆ ಎಲ್ಲರೂ ಕುಂಕುಮ ಜಾಸ್ತಿ ಇಟ್ಬಿಟ್ರೆ ಫೋಟೋಸ್ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ, ತುಂಬ ಕಡಿಮೆ ಇಡಿ, ಲೈಟಾಗಿ ಇಡಿ ಅಂತ ಹೇಳಿ. ಇದೆಲ್ಲ ಆದಮೇಲೆ ಯಾವುದಾದ್ರೂ ಸ್ವೀಟ್ ತಿನ್ನಿಸಿ ಅಂತ ಹೇಳಿದರು ನಾಗರಾಜ್ಗೆ. ಅದಕ್ಕೆ ಅವ್ರು ನನಗೆ ಬಾದಾಮ್ ಪುರಿ ತಿನ್ನಿಸಿದ್ರು ಬಾದಾಮ್ ಪುರಿನೇ ತಿನ್ನಿಸಿದ್ದು. ಇಲ್ಲಿಂದ ಈಗ ಎಲ್ಲರೂ ಮಡ್ಲಕ್ಕಿ ತುಂಬ್ತಾರೆ. ಆ್ಯಕ್ಚುಲಿ ಫಸ್ಟ್ ನಮ್ಮಮ್ಮನೇ ಮಡ್ಲಕ್ಕಿ ತುಂಬಿರೋದು. ಆ ಕ್ಲಿಪ್ಪಿಂಗ್ಸ್ ಎಲ್ಲೂ ಸಿಕ್ಕಿಲ್ಲ ನನಗೆ. ಎಲ್ಲರ ಫೋನಲ್ಲೂ ಮಾಡಿದ್ರಿಂದ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಇವರೆಲ್ಲ ಬಂದು ನಮ್ಮ ಆಂಟಿಯವರು. ಇವರೆಲ್ಲ ಬಂದುಬಿಟ್ಟು ನಮ್ಮಮ್ಮನ ತಂಗಿಯವರು 5 ಜನ ಇದ್ದಾರೆ. ಟೋಟಲ್ ಅವರೆಲ್ಲ ಕಂಪ್ಲೀಟ್ 5 ಜನ. ಇನ್ನು ಎಲ್ಲರೂ ಬಂದಿದ್ದರು, ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ನಮ್ಮಮ್ಮ ಮಾಡಿರೋದೇ ಇಲ್ಲ, ಯಾವ ಫೋನಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ. ಮೇ ಬಿ ಎಲ್ಲೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿರಬೇಕು. ಇದು ಬಂದು ಲಾಸ್ಟಿಗೆ ಆರತಿ ಮಾಡ್ತಾ ಇದ್ದಾರೆ. ಇದು 5 ಜನ ಮುತ್ತೈದೆಯರು ಸೇರಿ ಆರತಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಸೇರಿ ಆರತಿ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಈ ರೀತಿ ಆಯಿತು ನನ್ನ ಸೀಮಂತ. ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಇದಾಗಿತ್ತು ನನ್ನ ಸೀಮಂತದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್ ವೆರಿ ಸೂನ್.